ಪ್ರಿಯ ವೀಕ್ಷಕರೇ ನಮಸ್ಕಾರ. ನೋಡಿ, ಮಹಾತ್ಮ ಗಾಂಧೀಜಿಯವರು ಯಾವ ಥರ ನಿಂದಿಸ್ಕೊಂಡಿದ್ದಾರೆ. ಈ ಜಾಗ ಒಂದು ಅದ್ಭುತವಾದ ಸ್ಥಳ. ನಮ್ಮ ಸಿನಿಮಾ ರಂಗದವರು ಎಲ್ಲೆಲ್ಲೋ ಹೋಗಿ ಶೂಟಿಂಗ್ ತಗೊಂಬರ್ತಾರೆ, ಆದರೆ ಇಂಥ ಜಾಗಕ್ಕೆ ಬರೋದೇ ಇಲ್ಲ. ಇದು ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕು. ಸೊಂಡೂರಲ್ಲಿ ಸಿ ಸೊಂಡೂರು ಅಂತ ಈ ಅದ್ಭುತವಾದ ಜಾಗದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರನ್ನು ನಿಲ್ಲಿಸಿದ್ದಾರೆ. ಇಲ್ಲಿ ನೋಡಿ, ಭಾಳ ಸುಂದರವಾಗಿ, ಅತಿ ಸುಂದರವಾಗಿ ಮಾಡಿದ್ದಾರೆ. ಮೊದಲು ಈ ಥರ ಇರಲಿಲ್ಲ, ಈಗ ಭಾಳ ತುಂಬ ಚೆನ್ನಾಗಿದೆ, ಸ್ವಚ್ಛವಾಗಿದೆ, ಸ್ವಚ್ಛತೆ ಕಾಪಾಡಿದ್ದಾರೆ. ನಾವು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಮೆಟ್ಲು ನಮ್ಮ ಅಮ್ಮರ ಕೈಲಿ ಎತ್ತಕ್ಕಾಗ್ತಾ ಇಲ್ಲ. ನಾವೆಲ್ಲ ಹೋಗಿದ್ವಿ ಊರಿಗೆ, ಸ್ವಲ್ಪ ಹಣ್ಣು ಕೂಡ ತಗೊಂಡು ಹೋಗಿದ್ವಿ ಅಲ್ಲಿರ್ತಕ್ಕಂಥ ಕೋತಿಗಳಿಗೆ ಹಾಕಕ್ಕಂತ. ಯಾಕಂದರೆ ಕೋತಿ ಅಂದರೆ ನನಗೆ ಭಾಳ ತುಂಬ ಇಷ್ಟ. ಸ್ವಲ್ಪ ಮನೆಯಲ್ಲಿ ತಗೊಂಡು ನೋಡೋಣ ಅಂತ. ನೋಡಿ, ಎಷ್ಟು ಸುಂದರವಾದ ಬೆಟ್ಟ ಗುಡ್ಡಗಳು, ಎಷ್ಟು ಪರಿಸರ, ಭಾಳ ಅದ್ಭುತವಾಗಿರುತ್ತೆ. ಆದರೆ ನೋಡಿ, ಕಾಂಗ್ರೆಸ್ನವರಿಗೆ ದೇಶದ ಮೇಲೆ ಭಕ್ತಿ ಅನ್ನೋದು ಭಾಳ ಸುಳ್ಳು. ಅವರು ಬರೀ ತೋರ್ಪಡಿಕೆ ಅಷ್ಟೇ. ಯಾವುದೇ ಕಾರಣಕ್ಕೂ ಅವರಿಗೆ ದೇಶದ ಮೇಲೆ ಭಕ್ತಿ ಇಲ್ಲ, ದೇಶದ ಮೇಲೆ ಗೌರವವಿಲ್ಲ. ಗೌರವ ಇದ್ದಿದ್ದರೆ ಈ ಬಾವುಟನ ತಗೊಂಡೋಗಿ ಅವರ ಆಫೀಸಲ್ಲಿ ಇಟ್ಕೊತಿದ್ರು. ಈ ಥರ ಇಲ್ಲಿ ಬಿಸಾಕ್ತಾ ಇರಲಿಲ್ಲ. ನೋಡಿ, ಕೋತಿಗಳು ಎಷ್ಟು ಚೆನ್ನಾಗಿ ಹಣ್ಣುಗಳನ್ನು ತಿಂತವೆ, ಭಾಳ ಅದ್ಭುತ. ನಮಗಂತೂ ನೋಡೋಕ್ಕೆ ಭಾಳ ತುಂಬ ಖುಷಿ ಅಂದರೆ ನನಗೆ ಈ ಕೋತಿಗಳು ಕಂಡ್ರೆ. ಯಾಕಂದರೆ ನಮ್ಮ ಮನುಷ್ಯರಿಗೆ ಏನಾದರೂ ಕೊಡೋ ಬದಲು ಈ ಥರ ಪ್ರಾಣಿಗಳಿಗೆ ಕೊಟ್ಟರೆ ಅವು ನಾವು ಹೋದಾಗ ನಮ್ಮ ಹತ್ರಕ್ಕೆ ಬರ್ತವೆ. ಕೆಲ್ಸಕ್ಕೆ ಬರೆದ ಮನುಷ್ಯರಿಗೆಲ್ಲ ಕೊಡಬಾರ್ದು. ನೋಡಿ, ಎಷ್ಟು ಚೆನ್ನಾಗಿ ತಿಂತವೆ ಪಾಪ. ಯಾಕಂದರೆ ಊಟ ಇಲ್ಲ ಅವಕ್ಕೆ, ಹಣ್ಣುಗಳು ಇಲ್ಲ. ಇವಾಗ ಹಣ್ಣುಗಳು ಮರಗಳೆಲ್ಲ ಕಡ್ದಾಕ್ಬಿಟ್ಟವ್ರೆ. ನೋಡಿ, ಕಾಂಗ್ರೆಸ್ನವರು ಈ ಥರ ನಿಮಗೆ ದೇಶದ ಮೇಲೆ ಭಕ್ತಿ ಇದ್ದರೆ ಇದನ್ನು ನೀವು ಈ ಬಾವುಟನ ಕಲರ್ ಚೇಂಜ್ ಮಾಡ್ಕೋಬೇಡಿ. ಈ ಹಸಿರು, ಬಿಳಿ, ಕೇಸರಿ ಈ 3 ಕಲರ್ ಚೇಂಜ್ ಮಾಡಿ. ಯಾಕಂದರೆ ಅದು ನಮ್ಮ ಭಾರತದ ಸಂಕೇತ. ಅದರಿಂದ ನೀವು ನಿಮ್ಮ ಪಕ್ಷಕ್ಕೆ ಬೆಳೆಸ್ಕೊಂಡು ದೇಶಕ್ಕೆ ನೀವು ಅವಮಾನ ಬಂದಿದ್ದೀರಿ. ಅವತ್ತಿನಿಂದನೂ ಕೂಡ ನಾವು ಅವಮಾನ ಬಂದಿದ್ದೀವಿ. ನೀವು ನೋಡಿ, ನಮಗದು ಯಾಕೆ ಅಲ್ಲಿ ಬಿದ್ದಿರೋದು ಸಹಿಸೋಕ್ಕಾಗಲಿಲ್ಲ. ತಗೊಂಡೋಗಿ ನಮ್ಮ ಮಗನ ಕೈಲೇ ಮೇಲಿಡು ಅಂತಂದು ಹೇಳ್ಬಿಟ್ಟು ನಮ್ಮ ತಮ್ಮನ ಮಗ ಜೊತೆಗೆ ಬಂದಿದ್ವಿ. ಮರದಲ್ಲಿ ಮೇಲೆ ಇಡಿಸಿದ್ದೀನಿ. ಕಾಂಗ್ರೆಸ್ನವ್ರು ಯಾರು ನಿಮಗೆ ಬೇಕಿದ್ದರೆ ಅದನ್ನ ಹೋಗಿ ತಗೊಂಬಂದು ನಿಮ್ಮ ಮನೆಯಲ್ಲೋ ಇಲ್ಲ ನಿಮ್ಮ ಆಫೀಸೆಲ್ಲ ಕಟ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸ್ವಚ್ಛವಾಗಿದೆ, ಒಳ್ಳೆ ಅದ್ಭುತವಾಗಿದೆ. ಇಲ್ಲಿ ಕೋತಿಗಳಂತೂ ಭಾಳ ಸುಂದರವಾಗಿ ಆಟ ಆಡ್ತಿರ್ತವೆ. ಯಾರಿಗೂ ಏನೂ ಮಾಡಲ್ಲ. ನಾವು ತಿನ್ನಕ್ಕೆ ಕೊಟ್ಟರೆ ನಿಜವಾಗ್ಲೂ ನಾವು ತೀಟ್ಲೆ ಮಾಡಿರೋ ಮಾತ್ರ ಅವು ಮಾಡ್ತವೆ. ಅವು ಯಾರಿಗೂ ಏನೂ ಮಾಡಲ್ಲ. ಮೆಟ್ಲು ಮಾಡಿದ್ದಾರೆ, ಸ್ವಚ್ಛತೆ ಕಾಪಾಡಿದ್ದಾರೆ. ಆದರೆ ಇಲ್ಲಿ ನೀರಿಲ್ಲ ಇವಕ್ಕೆಲ್ಲ. ಇಲ್ಲಿ ಒಂದು ತೊಟ್ಟಿ ಮಾಡಬೇಕಾಗಿತ್ತು, ನೀರು ಅಲ್ಲಿ ಕುಡಿಯೋಕ್ಕೆ, ಇಲ್ಲ ಜನಗಳು ಯಾರು ಬಂದರೆ ಕುಡಿಯೋಕ್ಕೆ. ಏನೇನೂ ಇಲ್ಲ, ಎಲ್ಲ ಮಾಡಿದ್ದಾರೆ. ಆದರೆ ನಮ್ಮವರು ಈ ಥರ ಮಾಡಲ್ಲ. ನೋಡಿ, ಎಷ್ಟು ಚೆನ್ನಾಗವೆ ಪಾಪ. ಅವು ನೀರು ಕುಡಿಯೋಕ್ಕೆ ಎಲ್ಲಿಗೆ ಹೋಗ್ಬೇಕಪ್ಪ ಅಂದರೆ ಫುಲ್ಲು ಕೆಳಗಡೆ, ಅಲ್ಲಿ ಒಂದು ಹಳ್ಳ ಇದೆ, ಕೆಳಗಡೆ ಇರ್ತಾ ಇರ್ತೈತಿ. ಪಾಪ ಅಲ್ಲಿಗೆ ಹೋಗಿ ನೀರು ಕುಡಿಬೇಕು. ಅವಕ್ಕೆ ಮೇಲೆ ಇಲ್ಲ. ಅಟ್ಲೀಸ್ಟ್ ನಮಗೆ ಮನುಷ್ಯರಿಗಾದರೂ ಬೇಡ ಅಂದರೆ ಆ ಪ್ರಾಣಿಗಳಿಗಾದರೂ ಅಲ್ಲೊಂದು ತೊಟ್ಟಿ ಮಾಡಬೇಕಾಗಿತ್ತು. ನೋಡಿ, ಮೆಟ್ಲು ಹತ್ತಿ ಮೇಲ್ಗೆ ಹೋಗ್ತಾ ಇದ್ದೀವಿ. ತುಂಬ ಮೆಟ್ಲಿದೆ. ನೋಡಿ, ಇಲ್ಲಿ ಮೈನ್ಸ್ ನಾರಿಗಳು ತುಂಬ ಓಡಾಡ್ತವೆ. ಇಲ್ಲಿ ಹಂಗೆ ಕೆಂಪುಗಾಗ್ಬಿಡ್ತಲ್ಲ, ರಸ್ತೆ ಎಲ್ಲ ಕೆಂಪುಗು, ನಾವು ಗಾಡಿಗಳೆಲ್ಲ ಕೆಂಪುಗು, ನಾವು ಬಾಡಿಗಳು ಕೆಂಪುಗಾಗೋಯ್ತವೆ. ಆ ಥರ ಮಣ್ಣು ಇಲ್ಲಿ ಸೊಂಡೂರಲ್ಲಿದೆ. ನೋಡಿ, ಮೈನ್ಸ್ ಲಾರಿಗಳು ಹೆಂಗೆ ಓಡಾಡ್ತವೆ. ಈ ರಸ್ತೆ ಮೊದಲು ಮಣ್ಣು ರಸ್ತೆ ಇತ್ತು, ಇವಾಗ ಸಿಮೆಂಟ್ ರಸ್ತೆ ಮಾಡಿದ್ದಾರೆ. ಈ ರಸ್ತೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ, ಒಳ್ಳೆ ಚೆನ್ನಾಗೂ ಮಾಡಿದ್ದಾರೆ. ಆದರೆ ನೋಡಿ, ಎಷ್ಟು ನಿಧಾನಗತಿಯಲ್ಲಿ ತುಂಬ ಮೈನ್ಸ್ ಲಾರಿಗಳು ಕೂಡ ಈ ರೋಡಲ್ಲಿ ಓಡಾಡ್ತಾ ಇರ್ತವೆ. ತುಂಬ ಹುಷಾರಾಗಿ ಓಡಬೇಕು ಗಾಡಿ ಓಡಿಸೋರು. ದ್ವಿಚಕ್ರವ ನೋಡಿ ಎಷ್ಟು ಚೆನ್ನಾಗಿ ಹಳ್ಳ ಹರಿತಾ ಇದೆ. ಆ ನೀರು ಕುಡಿಬೇಕಪ್ಪ ಕಣಂಗಂದರೆ ಆ ಕೋತಿಗಳು ಅಲ್ಲಿ ಹೋಗಿ ನೀರು ಕುಡಿ ಬರಬೇಕು. ಅಲ್ಲಿ ನೀರು ಮೇಲೆ ಒಂದು ತೊಟ್ಟಿ ಕೂಡ ಇವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ನೋಡಿ, ಎಷ್ಟು ಚೆನ್ನಾಗಿದೆ ಜಾಗ, ಎಷ್ಟು ಅತಿ ಸುಂದರವಾಗಿದೆ, ಎಷ್ಟು ಪರಿಸರ ಅದ್ಭುತವಾಗಿದೆ. ಮಳೆಗಾಲದಲ್ಲಿ ಬಂದರೆ ನಿಜವಾಗ್ಲೂ ನಮಗೆ ಒಂಥರ ಊಟಿ ಥರ ಇತ್ತು. ಬೆಳಿಗ್ಗೆ ರಾತ್ರಿ ಸಾಯಂಕಾಲ ಒಂಥರ ಊಟಿ ಥರ ಇತ್ತು, ಬೆಳಗ್ಗೆ ಸಾಯಂಕಾಲ. ಅಷ್ಟು ಅದ್ಭುತವಾದ ಜಾಗ. ನಿಜವಾಗ್ಲೂ ಇಂಥ ಜಾಗದ ಹತ್ರ ಜನಗಳು ಬರಲ್ಲ. ಎಲ್ಲೆಲ್ಲೋ ಸಮುದ್ರ ಅಂತೆ ಅಲ್ಲಂತ ಇಲ್ಲಂತ ಹೋಗಿ ಈಜಾಡ್ಕೊಂಡು ಅಲ್ಲೇ ನೀರಲ್ಲೇ ಮುಂಡ ಮುಚ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಇಂಥ ಜಾಗಗಳು ಭಾಳ ಅದ್ಭುತವಾಗಿದ್ದಾವೆ. ಅಂಥ ಜಾಗಗಳನ್ನು ನೋಡುವುದು ಭಾಳ ಕಡಿಮೆ. ದಯವಿಟ್ಟು ಇಂಥ ಜಾಗಕ್ಕೆ ಹೋಗಿ ನಿಜವಾಗ್ಲೂ ಒಂದು ಒಳ್ಳೆಯ ಅದ್ಭುತವಾದ ಪರಿಸರದಲ್ಲಿ ಹೋಗಿ ಬಂದಂಗಾಗುತ್ತೆ. ನೋಡಿ, ಎಷ್ಟು ಸುಂದರವಾಗಿದೆ. ಇಂಥ ಪರಿಸರನ ಸೊಂಡೂರಿನ ರಾಜಕಾರಣಿಗಳು ಆ ಗುಡ್ಡಗಳನ್ನು ಬಗ್ದಿ ಎಲ್ಲ ಮೈನ್ಸ್ಗೆ ತೆಗೆದುಹಾಕಿ ಕೆಲವು ಗುಡ್ಡಗಳು ಹಾಳಾಗೋಗ್ಬಿಟ್ಟವೆ. ಈ ಕಡೆ ಇನ್ನೂ ಹಿಂದೆಗಡೆ ಗುಡ್ಡಗಳಿದಾವಲ್ಲ, ಅವೆಲ್ಲ ಹಾಳು ಮಾಡೋಕ್ಕವ್ರೆ. ಇವು ಮಾತ್ರ ಇಲ್ಲಿ ರಸ್ತೆಯಲ್ಲಿ ಮಾತ್ರ ಭಾಳ ಅದ್ಭುತವಾಗಿದೆ. ಓಡೋಕ್ಕೆ ನೋಡೋಕ್ಕೆ ಭಾಳ ಅಮೋಘ ಸುಂದರವಾದ ಒಂದು ಪರಿಸರ ಅಂದರೆ ಈ ಸೊಂಡೂರು ತಾಲೂಕಲ್ಲಿದೆ. ಅದ್ಭುತ. ಏನು ಸುತ್ತರಲು ಆ ಊರಿನ ಸುತ್ತರಲು ಬೆಟ್ಟ ಗುಡ್ಡಗಳಿದ್ದಾವೆ, ಮಧ್ಯದಲ್ಲಿ ಊರಿದೆ. ನೋಡೋಕ್ಕೆ ಮಾತ್ರ ಭಾಳ ಅದ್ಭುತವಾಗಿದೆ. ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಹೆಂಗಿದೆ ಊರು, ಹೆಂಗಿದೆ ಬೆಟ್ಟ, ಹೆಂಗದು ಹಸಿರು. ನಿಜವಾಗ್ಲೂ ಇಂಥದ್ದೆಲ್ಲ ನಾವು ಇದನ್ನು ಕಾಪಾಡ್ಕೋಬೇಕು, ಇದನ್ನು ಹಾಳು ಮಾಡೋದಲ್ಲ. ಇದರಿಂದ ನಾವು ಬದುಕಿದ್ದೀವಿ ಹೊರತು ನಮ್ಮಿಂದ ಇದು ಬದುಕಿಲ್ಲ. ಅದರಿಂದ ನೋಡಿ ಎಷ್ಟು ಚೆನ್ನಾಗಿದೆ. ಮೇಲೆ ಪೂರ್ತಿ ಮೇಲ್ಗಡೆ ಬಂದಿದ್ದೀವಿ. ಈ ಥರ ಮೇಲ್ಗಡೆ ಮಾಡಿದ್ದಾರೆ. ಆದರೂ ಕೂಡ ನಾವು ನೋಡ್ದಂಗೆ ಈ ಥರ ಸ್ವಚ್ಛ ಇರಲಿಲ್ಲ. ಪರವಾಗಿಲ್ಲ, ಸ್ವಚ್ಛ ಮಾಡಿದ್ದಾರೆ, ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ.
ನೋಡ್ಕೊಂಡಿರೋರಿಗೆ, ಸ್ವಚ್ಛ ಮಾಡಿರೋರಿಗೆ ತುಂಬ ಧನ್ಯವಾದಗಳು. ಸ್ವಚ್ಛತೆ ಕಾಪಾಡಿ, ಪರಿಸರ ಕಾಪಾಡಿ. ಪ್ರತಿಯೊಬ್ಬ ನಾಗರಿಕನಲ್ಲೂ ಒಂದು ಜವಾಬ್ದಾರಿ ಇರುತ್ತೆ. ಪರಿಸರ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಪರಿಸರನ ಹಾಳು ಮಾಡಿದರೆ ನಾವು ಕೂಡ ಮುಂಡ ಮುಚ್ಕೊಂಡು ಯಾಕೊಟ್ಟು ನೆಗೆದು ಬಿದ್ದು ಹೋಗ್ತೀವಿ. ಅದರಿಂದ ಪ್ರತಿಯೊಬ್ಬರು ನಾಗರಿಕರು ಪರಿಸರನ ಉಳಿಸಿ, ಪರಿಸರನ ಬೆಳೆಸಿ. ಯಾಕಂದರೆ ನಾವು ಎಷ್ಟು ಮುಖ್ಯನೋ ಪರಿಸರನೂ ಅಷ್ಟೇ ಮುಖ್ಯ ಆಗಿರುತ್ತೆ. ನಮ್ಮಿಂದ ಪರಿಸರ ಅಲ್ಲ, ಪರಿಸರದಿಂದ ನಾವು ಬದುಕ್ತಾ ಇದ್ದೀವಿ. ದಯವಿಟ್ಟು ಇಲ್ಲಿ ಎಷ್ಟು ಚೆನ್ನಾಗಿದೆ ಇದನ್ನು ಕಾಪಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಸರಿ ಭೇಟಿ ಕೊಡಿ. ನಮಸ್ಕಾರ.